ಶಶಿ 598 ಅಂಕಗಳು. ಛಾಯಾಜಿ ದೇವಾಡಿಗ 597 ಅಂಕಗಳು. ಸಮಯ ವಾಣಿಜ್ಯ ವಿಭಾಗ 597 ಅಂಕಗಳು. ಅಕ್ಷತಾ ವೀರಣ್ಣ ವಿಜ್ಞಾನ ವಿಭಾಗ 596 ಅಂಕಗಳು. ಪ್ರಥಮ ಕಾಂಚನ್. ಎಲ್ಲ ವಿದ್ಯಾರ್ಥಿಗಳು ವೇದಿಕೆಯಿಂದ ಬನ್ನಿ. ಮಿತ್ರರವರನ್ನ ಟೀಮ್ ಫ್ಯಾಕಲ್ಟೀಸ್ ಜನಪದ ಕೊಡಬೇಕಾದಂತಹದ್ದು 601 ಅಂಕವನ್ನು ಅಲ್ಲಿ ಗಳಿಸಿ ಹೆಲ್ಪ್ ಮಾಡಿದ್ರು ಎಲ್ಲ ನನ್ನ ಟೀಚರ್ಸ್ ಲೆಕ್ಚರ್ಸ್ ಫ್ಯಾಕಲ್ಟೀಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೆ. ಹಾಗೆ ನಾನು ಕಾಲೇಜ್ ಬರ್ತೇ ಇರಲಿಲ್ಲ. ನನ್ನ ಫ್ರೆಂಡ್ ರೆಕಾರ್ಡ್ ಮಾಡೋದಕ್ಕೆ ಬಂದ್ರು ಅಷ್ಟು ಕಾವೇ ಅದಕ್ಕೆ ಬಂದಿದ್ರು. ಇಲ್ಲಿಂದ ಬರ್ತೇ ಇರಲಿಲ್ಲ. ನಾನು ಎಕ್ಸಲೆಂಟ್ ಹೋಗ್ತದೆ ನೋಡಿ ನೀವು ನನಗೆ ಇಷ್ಟ ಬರ್ತಿರಲಿಲ್ಲ, ನನಗೆ ಗೊತ್ತಿಲ್ಲ. ಅದು ಎಲ್ಲರಿಗೂ ಹೆಲ್ಪ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೆ.
ಹೀಗೆ ಸಂಸ್ಥೆಯ ಅಧ್ಯಕ್ಷರು ಹಾಗೆ ಟೀಮ್ ಫ್ಯಾಕಲ್ಟೀಸ್ ಅವರು ಗೌರವಿಸಿ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಜಿಲ್ಲೆಗೆ 8ನೇ ರ್ಯಾಂಕ್ ಇದು. ಜಿಲ್ಲೆಯಲ್ಲಿ 8ನೇ ರ್ಯಾಂಕು. ವಿದ್ಯಾರ್ಥಿ ಸೌಮ್ಯ ಹಾಗೂ ಪ್ರಥಮ್ ಹಾಗೆ ಉಳಿದ ವಿದ್ಯಾರ್ಥಿಗಳ ಯಾದಿಯನ್ನು ನೀಡಿದ್ದೇವೆ. ಇದೀಗ ಪ್ರಥಮ್ 596 ಅಂಕಗಳು.
ಅಲ್ಲಿ 595 ಅಂಕಗಳು 600 ಅಲ್ಲಿ. ರಾಜ್ಯ ಮಟ್ಟದಲ್ಲಿ 6ನೇ ರ್ಯಾಂಕ್. ಒಂದು ನೆನಪಿಟ್ಕೊಳ್ಳಿ, 5 ಸಬ್ಜೆಕ್ಟ್ ಅಲ್ಲಿ ಔಟ್ ಆಫ್ ಔಟ್ 100ಕ್ಕೆ 100 ಸೇರಿ ಡಿಫೆನ್ಸ್ 594 ಅಂಕಗಳು ಪಿಯುಸಿ. ರಾಜ್ಯ ಮಟ್ಟದಲ್ಲಿ 7ನೇ ರ್ಯಾಂಕ್. ರಾಜ್ಯ ಮಟ್ಟದ ರ್ಯಾಂಕ್ ಬೇಕಿದೆ ನಮಗೆ. ಯಾಕಂತ ಹೇಳಿದ್ರೆ ಸಂಸ್ಥೆ ಸ್ಥಾಪನೆಯಾಗಿ 3 ವರ್ಷ ಪೂರೈಸಿಕೊಂಡು ಈ ವರ್ಷ 4ನೇ ವರ್ಷ. ನಾವು 4 ವರ್ಷಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದೇವೆ. ಕ್ರೀಡೆ, ಸಾಂಸ್ಕೃತಿಕ, JMA, ಸೊಸೈಟಿ, ನೀಟ್. ಆದರೆ ಬೋರ್ಡ್ಸ್ ಎಕ್ಸಾಮಿನೇಷನ್ ಅಲ್ಲಿ ಎಲ್ಲೋ 1-2 ಮಾರ್ಕ್ಗಳಿಂದ ರಾಜ್ಯ ಮಟ್ಟದ ರ್ಯಾಂಕ್ಗಳು ತಪ್ಪಿ ಹೋಗ್ತಾ ಇತ್ತು ನಮಗೆ. ಅದು ಬರಲೇಬೇಕಂತ ಹೇಳಿದೆ. ಹಾಗಾಗಿ ನನ್ನೆಲ್ಲ ಹಗಲು ರಾತ್ರಿ ಶ್ರಮಿಸಿದಂಥ ಉಪನ್ಯಾಸಕ ವೃಂದದವರೇ, ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಹಾಗೆ ಪ್ರೀತಿಯ ವಿದ್ಯಾರ್ಥಿಗಳೇ, ಮತ್ತೆ ಅತಿ ಮುಖ್ಯವಾಗಿ ನಮ್ಮ ಸಂಸ್ಥೆಯನ್ನ ನಂಬಿ, ಅದರಲ್ಲೂ ನನಗೆ ತಿಳಿದಿರುವ ಹಾಗೆ ಕಳೆದ 3 ಶೈಕ್ಷಣಿಕ ಅವಧಿಯಲ್ಲಿ ಒಬ್ಬ ಪ್ರಾಂಶುಪಾಲನಾಗಿ, ಸಂಸ್ಥೆಯ ಅಧ್ಯಕ್ಷನಾಗಿ 50ಕ್ಕೂ ಮಿಕ್ಕಿ ಪ್ರೌಢಶಾಲೆಗಳಿಗೆ ನಾನು ಭೇಟಿ ಕೊಟ್ಟಿದ್ದೆ. ನನಗೆ ಗೊತ್ತಿರಬಹುದು ಮಕ್ಕಳೇ, ನನ್ನ ಮುಖವನ್ನು ನೀವು 2 ವರ್ಷದ ಹಿಂದೆ ನೋಡಿದ್ದೀರಿ. ನಿಮ್ಮ ಪ್ರೌಢಶಾಲೆಗಳಲ್ಲಿ ಒಂದಿಷ್ಟು ಆಶ್ವಾಸನೆಗಳನ್ನು ಕೊಟ್ಟು, ಜನತಾ ಹೀಗಿರ್ತದೆ, ಜನತದಲ್ಲಿ ಎಲ್ಲವೂ ಸಿಗ್ತವೆ, ಕ್ರೀಡೆ, ಸಾಂಸ್ಕೃತಿಕ, ಶಿಕ್ಷಣ, ಬನ್ನಿ ನಮ್ಮ ಶಾಲೆಗೆ ಅಂತ ಹೇಳ್ಕೊಂಡು ನಿಮ್ಮನ್ನು ಕರೆಯಲಿಕ್ಕೆ ಬಂದಿದ್ದೆ. ಅಂತ ಒಂದು ಭರವಸೆ ಇಟ್ಕೊಂಡು ನಮ್ಮ ಸಂಸ್ಥೆಗೆ ನಿಮ್ಮ ಮಕ್ಕಳನ್ನ ದಾಖಲಾತಿ ಮಾಡಿದ್ದೀರಿ. ನನ್ನೆಲ್ಲ ಪ್ರೀತಿ ಪಾತ್ರರಾದಂಥ ಪೋಷಕರೇ, ಹೆತ್ತವರೇ,
ನಿಮಗೆಲ್ಲರಿಗೂ ಸಂಸ್ಥೆಯ ಪರವಾಗಿ ಪ್ರಪ್ರಥಮವಾಗಿ ಈ ಒಂದು ಶುಭ ದಿನದಂದು ನಿಮಗೆ ಅಭಿನಂದನೆಗಳನ್ನ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಇನ್ನೊಂದು ದಿನ ಇತ್ತು 2001-2002ರಲ್ಲಿ ನಾನು PU ವ್ಯಾಸಂಗ ಮಾಡ್ತಾ ಇದ್ದೆ. ಅದು ವಿಜ್ಞಾನ ವಿಭಾಗದಲ್ಲಿ. ಇಲ್ಲಿ ಸರಿಸುಮಾರು 17ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ನಿಂತಿದ್ದೀರಿ. ಮಕ್ಕಳೇ, ನನಗೊಂದು ಕನಸಿತ್ತು. ರ್ಯಾಂಕ್ ತರುವಂತ ಕನಸಿರಲಿಲ್ಲ ನನಗೆ, ಡಾಕ್ಟರ್ ಆಗ್ಬೇಕಂತ ಹೇಳ್ಕೊಂಡು. PUC ವ್ಯಾಸಂಗ ಮಾಡ್ತಾ ಇದ್ದೆ. ಆ ಕಾಲಘಟ್ಟದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ನಿಮಗೆ ಸರಿಯಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಇಲ್ಲ. ಅಥವಾ ಈಗ ನಮ್ಮ ಉಪನ್ಯಾಸಕರು ಏನು ಕೊಡ್ತಾ ಇದ್ದಾರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ, ಆ MCQs ಇರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಇರ್ಬೋದು, ಎಲ್ಲಿ ಕ್ವಶನ್ಗಳನ್ನ ನಿಮಗೆ ಹೆಕ್ಕಿ ಕ್ವಶನ್ ಪೇಪರ್ನ ತಯಾರಿ ಮಾಡ್ತಾರೆ, ಅದೆಲ್ಲವನ್ನ ರಿಸರ್ಚ್ ಮಾಡಿ ನಿಮಗೆ ಕೊಡುವಂತ ವ್ಯವಸ್ಥೆ ಸಂಸ್ಥೆಗಳಲ್ಲಿ ಇರ್ತವೆ. 2000, 2001, 2002 ಅಥವಾ 10 ವರ್ಷ 15 ವರ್ಷ ಹಿಂದೆ ಹೋದ್ರೆ ಖಂಡಿತ ಈ ಒಂದು ತರಬೇತಿ ಎಲ್ಲೂ ಸಿಗ್ತಾ ಇಲ್ಲ. ಆದ್ರೆ ಡಾಕ್ಟರ್ ಆಗ್ಬೇಕಂತ ಆಸೆ ಇತ್ತು, ಆಗ್ಲಿಲ್ಲ. ಆ ಆಸೆ ಅಲ್ಲೇ ಮುಚ್ಚಿಕೆ ಆಯಿತು. ನಂತರ ಇಂಜಿನಿಯರಿಂಗ್ ಹೋಗ್ಲಿಕ್ಕೆ ಆಗ್ಲಿಲ್ಲ, MBBS ಮಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೊಂದು ಕನಸು ಚಿಗುರೊಡೆಯಿತು. ಸರಿ, ನಾನು ಡಾಕ್ಟರ್ ಆಗಿಲ್ಲ, ತೊಂದರೆ ಇಲ್ಲ, BSc ಮಾಡ್ತೀನಿ. BSc ಮಾಡೋ ಉದ್ದೇಶ ಇತ್ತು ನನಗೊಂದು, ಡಿಸ್ಟ್ರಿಕ್ಟ್ ಕಮಿಷನರ್ ಆಗ್ಬೇಕಂತ ಹೇಳ್ಕೊಂಡು ನೇರವಾಗಿ ಕುಂದಾಪುರದ ಒಂದು ಡಿಗ್ರಿ ಕಾಲೇಜ್ಗೆ ಜಾಯಿನ್ ಆಗ್ತೀನಿ. BSc ಮಾಡ್ತೀನಿ. ನಂತರದಲ್ಲಿ IAS ಪ್ರಿಪರೇಷನ್ ಆಗಬೇಕು. ಕುಂದಾಪುರ, ಉಡುಪಿ, ಮಂಗಳೂರು ಈ ಭಾಗದಲ್ಲಿ ಎಲ್ಲೂ ನಿಮಗೆ ಕ್ಲಾಸಸ್ಗಳಿಗೆ ಸರಿಯಾದ ತರಬೇತಿ ಇಲ್ಲ ಅಂತ ತಿಳಿದಾಗ ದೂರದ ಮುಂಬೈ, ಡೆಲ್ಲಿಗೆ ವಲಸೆ ಹೋಗ್ತೀನಿ. ಸರಿಸುಮಾರು 3 ವರ್ಷ ಮುಂಬೈ, ಡೆಲ್ಲಿಯಲ್ಲಿ ಇರ್ತೀನಿ ನಾನು. ಕನಸಿಲ್ಲ ನನಗೆ ಒಬ್ಬ ಉಪನ್ಯಾಸಕನಾಗಬೇಕಂತ, ಖಂಡಿತ ಕನಸು ನನಗೆ ಇದ್ದಿರಲಿಲ್ಲ. ನನ್ನ ಕನಸು ಒಂದೇ, ಸರಿ ಡಾಕ್ಟರ್ ಆಗ್ಲಿಕ್ಕೆ ಆಗ್ಲಿಲ್ಲ, ಅಟ್ಲೀಸ್ಟ್ ಒಂದು ಸರ್ಕಾರಿ ನೌಕರಿಯನ್ನು ಅದನ್ನ ಗಿಟ್ಟಿಸ್ಕೊಳ್ಬೇಕು. ತುಂಬಾ ಪ್ರಯತ್ನ ಪಟ್ಟೆ. ಹಣಕಾಸಿನ ಸಮಸ್ಯೆ, ಅದರಲ್ಲೂ ಸರಿಯಾದ ತರಬೇತಿ ನನಗೆ ಸಿಗ್ಲಿಲ್ಲ. ಏನೋ ಪ್ರಮಾದವಶರಾಗಿ ಟೀಚಿಂಗ್ ಫೀಲ್ಡಿಗೆ ಬರ್ತೀನಿ. 2012ರಲ್ಲಿ ವೃತ್ತಿನ ಆರಂಭಿಸ್ತೀನಿ. ಉಪನ್ಯಾಸಕನಾಗ್ತೀನಿ, ಗಣಿತ ಉಪನ್ಯಾಸಕ ಆಗ್ತೀನಿ, ಪ್ರಾಂಶುಪಾಲನಾಗ್ತೀನಿ. ನಂತರ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ನನ್ನೊಳಗಡೆ ಶೇರ್ ಮಾಡ್ತೀನಿ. ನಮ್ಮ ಭಾಗದ ವಿದ್ಯಾರ್ಥಿಗಳು ತುಂಬಾ ಅಂತ ಹೇಳಿದ್ರೆ ಟ್ಯಾಲೆಂಟೆಡ್ ಇದ್ದಾರೆ. ಕೇವಲ ಶಿಕ್ಷಣದಲ್ಲಿ ಮಾತ್ರ ಅಲ್ಲ, ಅದು ಕ್ರೀಡೆ, ಸಾಂಸ್ಕೃತಿಕ ಎಲ್ಲ ಭಾಗದಲ್ಲೂ ಟ್ಯಾಲೆಂಟೆಡ್. ಬಟ್ ಅಂತ ಒಂದು ಟ್ಯಾಲೆಂಟ್ ಅನ್ನು ಗುರುತಿಸುವಂತ ಸಂಸ್ಥೆ, ನಾನು ನಿಜವಾಗ್ಲೂ ಹೇಳ್ತೀನಿ, 2019ರ ಮುಂಚಿತವಾಗಿ ಖಂಡಿತವಾಗಿ ಕುಂದಾಪುರ, ಬೈಂದೂರು ಭಾಗದಲ್ಲಿ ಮಾಡ್ತಾ ಇಲ್ಲ. ಅವ್ರು ಬರ್ತಾರೆ, ಕ್ರೀಡೆಗೆ ಪ್ರೋತ್ಸಾಹ ಇದೆ ಅಂತ ಹೇಳ್ತಾರೆ, ಪ್ರೋತ್ಸಾಹ ಸಂಸ್ಥೆ ಸಿಗ್ತಾ ಇಲ್ಲ. ಹಾಗೆ ಸಾಂಸ್ಕೃತಿಕ ವಿಭಾಗದಲ್ಲಿ ಎಲ್ಲ ಕಾಲೇಜರು ಹೇಳ್ತಾರೆ ನಾವು ಪ್ರೋತ್ಸಾಹ ಕೊಡ್ತೇವೆ, ಖಂಡಿತ ಸಿಗ್ತಾ ಇಲ್ಲ. ಉಪನ್ಯಾಸಕನಾಗಿ ನಾನು ಅನುಭವಿಸಿದ್ದೇನೆ. ಇವೆಲ್ಲವನ್ನ ಸರಿದೂಗಿಸ್ಬೇಕು ಅಂತ ಹೇಳ್ಕೊಂಡು 2022ರಲ್ಲಿ ಒಂದು ಬಂದು ಬಿದ್ದ ಕಾಲೇಜನ್ನ, ಪ್ರೀತಿ ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತಿರ್ಬೋದು, ಜನತ ಸರಿಸುಮಾರು 5 ವರ್ಷಗಳ ಕಾಲ 2017ರಿಂದ 2022 ತನಕ ಯಾವುದೇ ಚಟುವಟಿಕೆ ಇಲ್ಲದೆ ಬಂದು ಬಿದ್ದಂತ ಕಾಲೇಜ್ ಅದು. 2022ಕ್ಕೆ ನಮ್ಮ ಒಂದು ಟೀಮ್ ಅನ್ನು ತಗೊಂಡು ಬಂದು ಅದನ್ನ ರಿಓಪನ್ ಮಾಡಿಸ್ತೇವೆ. ರಿಓಪನ್ ಮಾಡಿದ ಮರು ಗಳಿಗೆಯಲ್ಲೇ ಇತಿಹಾಸ ಸೃಷ್ಟಿಯಾಗ್ತದೆ. ಒಂದಿಷ್ಟು ದಾಖಲಾತಿಗಳು, ಅದು ನಾವು ಊಹೆನೆ ಮಾಡ್ಲಿಕ್ಕೆ ಆಗದಷ್ಟು ದಾಖಲಾತಿಗಳು, 531ಕ್ಕೂ ಅಧಿಕ ವಿದ್ಯಾರ್ಥಿಗಳು ದಾಖಲಾತಿ ಮಾಡ್ಕೊಳ್ತಾರೆ. ಒಂದೇ ಅವ್ರು ನೋಡಿದ್ದು ಫೇಸ್ ವ್ಯಾಲ್ಯೂ. ಎಸ್, ಗಣೇಶ್ ಮೊಗವೇರು ಇದ್ದಾರೆ, ಏನೋ ಕೊಡ್ತಾರೆ, ಅವರು ಏನೋ ಮಾಡ್ತಾರೆ, ಸಾಧನೆ ಮಾಡಿ ಬಂದಿದ್ದಾರೆ, ಇಲ್ಲೂ ಸಾಧನೆ ಮಾಡ್ತಾರೆ ಅಂತ ಆಶ್ವಾಸನೆ ಇಟ್ಕೊಂಡು ಬಂದ್ರು. ಹಾಗೆ ಮುಂದುವರಿತಾ ಇದ್ದಾಗ ನಿಮ್ಗೆ ಗೊತ್ತಿದೆ, ಒಬ್ಬ ಶಿಕ್ಷಕ ಒಂದು ಸಂಸ್ಥೆಯನ್ನ ಆರಂಭಿಸ್ತಾರೆ ಅಂತ ಹೇಳಿದ್ರೆ ಈ ಸಮಾಜ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಅದು ಎಷ್ಟೋ ತೊಂದರೆ ಕೊಟ್ಟರು ನನಗೆ, ನಾನು ಓಪನ್ ಆಗಿ ಹೇಳ್ತೀನಿ ಇವತ್ತು. ಯಾಕಂದ್ರೆ ಎಷ್ಟೋ ತೊಂದರೆ ಕೊಟ್ಟರು ಕಳೆದ 3-4 ವರ್ಷಗಳಿಂದ. ನೀವು ಕ್ರೀಡೆಗೆ ಜಾಸ್ತಿ ಉತ್ತೇಜನ ಕೊಡ್ತೀರಿ ಸರ್, ಜನತ ಅಂದ್ರೆ ಬರೀ ಕ್ರೀಡೆ ಅಂತೆ. ಇನ್ನೊಬ್ರು ಹೇಳ್ತಾರೆ ಜನತ ಅಂದ್ರೆ ಬರೀ ಸಾಂಸ್ಕೃತಿಕ ಅಂತೆ. ತುಂಬಾ ಕಷ್ಟ ಆಯಿತು ಈ ಸಮಾಜವನ್ನು ಎದುರಿಸಲಿಕ್ಕೆ. ಇನ್ನು ಕೆಲವರು ಹೇಳ್ತಾರೆ ಸರ್ ನಿಮ್ಮ ಮಕ್ಕಳು ಹಾಗೆ ಮಾಡ್ತಾರೆ, ನಿಮ್ಮ ಮಕ್ಕಳು ಹೀಗೆ ಮಾಡ್ತಾರೆ. ಪ್ರತಿಯೊಂದು ಭಾಗದಲ್ಲೂ ನಮ್ಮನ್ನ ಎಲ್ಲಿ ಕೆಳಗೆ ಇಳಿಸುತ್ತಾರೆ ಅಂತ ತಿಳಿದುಕೊಂಡು ನೋಡ್ತಾ ಇದ್ರು. ನಾನು ನನ್ನ ಟೀಮ್ ಆಫ್ ಫ್ಯಾಕಲ್ಟಿಗೆ ಒಂದು ಮೀಟಿಂಗ್ ಮಾಡ್ತೀನಿ. ಕಳೆದ ಶೈಕ್ಷಣಿಕ ಅವಧಿ ಆರಂಭವಾಗಿದ್ದ ಮುಂಚಿತವಾಗಿ ಈ ವರ್ಷ ನಾವು ನಮ್ಮ ಸಾಧನೆಯನ್ನ ಮಾಡಿ ತೋರಿಸಲೇಬೇಕು. ನಾವು ಎಲ್ಲ ವಿಭಾಗಗಳಲ್ಲೂ, ಅದು ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಶಿಕ್ಷಣ ಇರ್ಬೋದು, ನಾವು ಪ್ರಥಮ ಆಗಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ, ನಾನು ಒಬ್ಬನೇ ಮಾತ್ರ ಅಲ್ಲ, ನನ್ನ ಟೀಮ್ ಫ್ಯಾಕಲ್ಟೀಸ್ ಪಣ ತೊಟ್ಟು ಈ ವರ್ಷ ರಿಸಲ್ಟ್ಸ್ ಕೊಡ್ಲೇಬೇಕಂತ ಬಂದವರು. ಖಂಡಿತವಾಗಿ ನಾವು ಕೊಟ್ಟಿದ್ದೇವೆ. ಅದು ಎಷ್ಟೇ ಟೀಕೆಗಳು ಬಂದಿರಲಿ, ಆ ಎಲ್ಲ ಟೀಕೆಗಳನ್ನ ನನ್ನ ಹೆಮ್ಮೆಯ ವಿದ್ಯಾರ್ಥಿಗಳು ಇವತ್ತು ಎಲ್ಲವನ್ನ ಸುಟ್ಟು ಭಸ್ಮ ಮಾಡಿದ್ದಾರೆ. ನಿಮ್ಗೆಲ್ಲರಿಗೂ ನನ್ನ ಪರವಾಗಿ ಹೃದಯದ ಧನ್ಯವಾದ ಹೇಳ್ತಾ ಇದ್ದೀನಿ. ಇವತ್ತು ಎದುರು ಹೇಳ್ತೀನಿ, ನನ್ನ 100ರಲ್ಲಿ 50% ಭಾರವನ್ನು ಮಕ್ಕಳನ್ನು ನೀವು ಕಡಿಮೆ ಮಾಡಿದ್ದೀರಿ. ಹಾಗೆ ನೀವೇನು
ಮುಂದೆ ಕೂತ್ಕೊಂಡಿದ್ದೀರಿ ವಿದ್ಯಾರ್ಥಿಗಳೇ, ಏನ್ ಕನಸಿಟ್ಕೊಂಡು ಈ ಸಂಸ್ಥೆಗೆ ಬಂದಿದ್ದೀರಿ, ಖಂಡಿತ ಆ ಕನಸು ನನಸಾಗ್ತದೆ. ಯಾಕಂತ ಹೇಳಿದ್ರೆ ನನ್ನ ಶಿಕ್ಷಣ ಅಂತ ಹೇಳಿದ್ರೆ ಹಣ ಮಾಡುವ ಶಿಕ್ಷಣ ಅಲ್ಲ. ಹಣ ಬೇಕು ನನಗೆ, ಯಾಕಂತ ಹೇಳಿದ್ರೆ ನನ್ನಲ್ಲಿ ಸರಿಸುಮಾರು 180ಕ್ಕೂ ಮಿಕ್ಕಿ ಉದ್ಯೋಗಸ್ಥರಿದ್ದಾರೆ. ಯಾಕಂತ ಹೇಳಿದ್ರೆ ಎಂಪ್ಲಾಯೀಸ್ ನಮ್ಮಲ್ಲಿದ್ದಾರೆ, ಸಿಬ್ಬಂದಿ ವರ್ಗದವರಿದ್ದಾರೆ. ಸಂಸ್ಥೆನ ಚೆನ್ನಾಗಿ ನಡೆಸಬೇಕು, ಕ್ವಾಲಿಟಿ ಎಜುಕೇಶನ್ ಕೊಡಬೇಕು. ಸೊ ಎಲ್ಲವನ್ನ ಮನಸ್ಸಲ್ಲಿ ಇಟ್ಕೊಂಡು 2022ರಲ್ಲಿ ಜನತಾ ಪದವಿ ಪೂರ್ವ ಕಾಲೇಜು ಆರಂಭವಾಗ್ತದೆ. 2024ರಲ್ಲಿ ಜನತಾ ನ್ಯೂ ಇಂಗ್ಲಿಷ್ ಮೀಡಿಯಂ ಆರಂಭವಾಗ್ತದೆ. ಹಾಗೆ ಒಬ್ಬ ಶಿಕ್ಷಕನಾಗಿ ಇನ್ನೂ ಒಂದು ಮೈಲಿಗಲ್ಲು ನೀಡಲಿಕ್ಕೆ ಇದೇ ಹತ್ತಿರದ ಸುಳ್ಸಿಯಲ್ಲಿ ಸುಸಜ್ಜಿತವಾದ ಹಾಸ್ಟೆಲ್ ಅನ್ನ ತಯಾರಿ ಮಾಡ್ತಾ ಇದ್ದೇವೆ. ಇದೇ ಬರುವ ಮೇ 3 ಅಥವಾ 4ಕ್ಕೆ ಅದು ಲೋಕಾರ್ಪಣೆಗೊಳ್ಳಲಿದೆ. ಹಾಗೆ ಇನ್ನೂ ಒಂದು 2 ಜನತಾ ಪದವಿ ಪೂರ್ವ ಕಾಲೇಜಿನ ಹೊಸ ಬ್ರಾಂಚ್ಗಳು ಇದೇ ಭಾಗದಲ್ಲಿ ಕುಂದಾಪುರ, ಹೆಮ್ಮಾಡಿ, ತ್ರಿಮಂಜೇಶ್ವರ ಭಾಗದಲ್ಲಿ ಆರಂಭವಾಗಲಿಕ್ಕಿದೆ. ಆ ಸ್ಪ್ಯಾನ್ ಆಫ್ 1 ಇಯರ್ ಅಲ್ಲಿ ಖಂಡಿತ ಇದು ನನ್ನ ಕಡೆಯಿಂದ ನಾನಿಟ್ಟಿರುವಂತಹ ದೊಡ್ಡ ಕನಸು. ಆ ದೊಡ್ಡ ಕನಸಿಗೆ ನನ್ನೆಲ್ಲ ವಿದ್ಯಾರ್ಥಿಗಳು ಸ್ಪಂದಿಸಿದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರೀತಿಯ ವಿದ್ಯಾರ್ಥಿಗಳ ಪೋಷಕರೇ, ನಿಮ್ಮೆಲ್ಲರಿಗೂ ಸಂಸ್ಥೆ ಪರವಾಗಿ ನಾನು ಆಭಾರಿಯಾಗಿದ್ದೇನೆ. ಮತ್ತೆ ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಿ, ಖಂಡಿತ ಎಕ್ಸ್ಪೆಕ್ಟೇಷನ್, ನಿಮ್ಮ ಆಸೆ ಆಕಾಂಕ್ಷೆಗಳು ನಮ್ಮ ಸಂಸ್ಥೆಯಲ್ಲಿ ಖಂಡಿತ ಪೂರೈಸ್ತೇವೆ. ನಾವು ಎಲ್ಲ ಟೀಮ್ ಮೆಂಬರ್ಸ್ ಒಂದು ಯೂನಿಟ್ ಆಗಿ ವರ್ಕ್ ಮಾಡ್ತೇವೆ. ಇನ್ನೂ ನಮ್ಮ ವರ್ಕ್ ಜಾಸ್ತಿ ಆಗ್ತದೆ. ಈ ವರ್ಷ ರಾಜ್ಯ ಮಟ್ಟದಲ್ಲಿ ವಿಜ್ಞಾನ ವಿಭಾಗದಲ್ಲಿ 2ನೇ ರ್ಯಾಂಕ್ ನಮ್ಮದಾಗಿದೆ, ಜಿಲ್ಲೆಗೆ ಪ್ರಥಮ ರ್ಯಾಂಕ್. ಹಾಗೆ ವಿಜ್ಞಾನ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ 2ನೇ ರ್ಯಾಂಕ್, ಜಿಲ್ಲೆಗೆ ವಿಜ್ಞಾನ ವಿಭಾಗದಲ್ಲಿ 2ನೇ ರ್ಯಾಂಕ್, ರಾಜ್ಯಕ್ಕೆ ವಿಜ್ಞಾನ ವಿಭಾಗದಲ್ಲಿ 3ನೇ ರ್ಯಾಂಕ್. ಹೀಗೆ ಹೇಳ್ತಾ ಹೋದ್ರೆ ರ್ಯಾಂಕ್ಗಳ ಪಟ್ಟಿಯೇ ನಮ್ಮಲ್ಲಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಡಿಯರ್ ಪೇರೆಂಟ್ಸ್. ಹಾಗೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ಕೋರ್ತಾ ನಿಮ್ಮೆಲ್ಲರ ಜೀವನ ಉಜ್ವಲ ಆಗಲಿ ಅಂತ ಹೇಳ್ತಾ ನನ್ನೆರಡು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. 590 ಮಾರ್ಕ್ ಬರುತ್ತಂತ ನಾನು ಎಣಿಸ್ಕೊಂಡಿರಲಿಲ್ಲ. ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಬಂದಿದೆ. ಸರ್ ಇಷ್ಟು ವರ್ಷ ಟೀಗಳು ಕೇಳಿ ಸಾಕು, ನಿಮ್ಮ ಪ್ರಶಂಸೆಗಳನ್ನ ಕೇಳಿ ಸರ್. ಹೆಮ್ಮೆಯಿಂದ ಇರಿ ನಿಮ್ಮ ಮಕ್ಕಳ ಬಗ್ಗೆ. ಫಸ್ಟಿಗೆ ನಾನು ಜನತೆಗೆ ಬರ್ಬೇಕಂದ್ರೆ ಕಾರಣನೇ ಗಣೇಶ್ ಸರ್. ಪ್ರೌಢಶಾಲೆ, ನಾನು ಸರ್ಕಾರಿ ಶಾಲೆಯಲ್ಲಿ ಓದಿ ನನಗೆ ಸನ್ಮಾನ ಮಾಡಿ ನಿಮ್ಮ ಮಿಡ್ಟರ್ಮ್ ಜಾಸ್ತಿ ಬಂದಿದೆ, ಈಗ ನನ್ನ ಕಾಲೇಜಿಗೆ ಬಾ ಅಂತ ಹೇಳಿದಾಗ ನಾನು ಹೆಮ್ಮೆಯಿಂದ ಬಂದೆ. ಸರ್ ಇಂದ ನನಗೆ ಏನಾದ್ರು ಸೆಕೆಂಡ್ PUCಯಲ್ಲಿ ರಿಸಲ್ಟ್ ಜಾಸ್ತಿ ಬರುತ್ತೆ, CT ನೀಟ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡ್ತೀನಿ ಎಂಬ ನಂಬಿಕೆಯಿಂದ ಬಂದಿದ್ದೆ. ಆ ನಂಬಿಕೆಯನ್ನ ಸರ್ ನನಗೆ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಜನತಾದ ಎಲ್ಲ ಫ್ಯಾಕಲ್ಟೀಸ್ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಹಗಲು ರಾತ್ರಿ ಅಂದೇನೆ ನಮ್ಗೆಲ್ಲಾ ರೀತಿಯ ಕ್ವಶನ್ಸ್ ಪೇಪರ್ಸ್ ಆಗಲಿ ಎಂಥದೇ ಡೌಟ್ ಬಂದ್ರು ಅದೇ ಟೈಮ್ ನಲ್ಲಿ ಕ್ಲಿಯರ್ ಮಾಡ್ತಿದ್ರು. ಅದಕ್ಕೆ ಎಲ್ಲಾ ಜನರ ಫ್ಯಾಕಲ್ಟೀಸ್ಗೆ ತುಂಬಾ ಥ್ಯಾಂಕ್ಸ್. ಎಸ್ಪೆಷಲಿ ನನ್ನ ಪೇರೆಂಟ್ಸ್ಗೆ ತುಂಬಾನೇ ಥ್ಯಾಂಕ್ಸ್. ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ನಾನು ಇಷ್ಟು ರ್ಯಾಂಕ್ ಪಡಿತಾನೆ ಇರಲಿಲ್ಲ. ಅವರು ನಮ್ಮ ಜೊತೆನೆ ರಾತ್ರಿನೂ ಕೂತ್ಕೊಳ್ತಿದ್ರು ನಾವು ಓದುವಾಗ. ಅದಕ್ಕೆ ತುಂಬಾನೇ ಥ್ಯಾಂಕ್ಸ್ ನನ್ನ ಪೇರೆಂಟ್ಸ್ಗೆ. ನನ್ನ ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ತುಂಬಾನೇ ಥ್ಯಾಂಕ್ಸ್. ನನ್ನ ಫ್ರೆಂಡ್ಸು ಹಾಗೆ. ನೀನ್ ಯಾಕೆ ಹೆದರ್ಕೊಳ್ತೇವೆ, ಮುಂದೆ ಹೋಗು, ಎಲ್ಲದಕ್ಕೂ ಓದು. ನೀನು ಬೇರೆ ಕೇವಲ ಓದೋದ್ರಲ್ಲಿ ಮಾತ್ರ ಅಲ್ಲ, ಆಶುಭಾಷಣಕ್ಕೂ ಸೇರಿಸ್ಕೊ. ನಾನು ಒಳ್ಳೆ ಮಾತಾಡ್ತೀನಿ ಅಂತ ಅವರು ನಾನು ಬೆಂಗಾವಲಾಗಿ ನಿಂತ್ಕೊಂಡಿದ್ರು. ನನ್ನ ಫ್ರೆಂಡ್ಸ್ ಎಲ್ಲ ಜಿಲ್ಲಾ ಮಟ್ಟದ ಕಾಂಪಿಟೇಷನ್ ತನಕ ಹೋಗಿದ್ರು ಆಶುಭಾಷಣದಲ್ಲಿ. ಅದಕ್ಕೆ ಸರ್, ನನ್ನ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು. ತುಂಬಾನೇ ಥ್ಯಾಂಕ್ಸ್. ಜನತಾದ ಎಲ್ಲ ಟೀಮ್ ಫ್ಯಾಕಲ್ಟಿಗೆ ತುಂಬಾನೇ ಥ್ಯಾಂಕ್ಸ್. ಅದಕ್ಕೆ ತುಂಬಾ ಜನ ರೀಸನ್ ಇದ್ರು. ಅದ್ರಲ್ಲಿ ಒನ್ ಆಫ್ ದ ಮೈನ್ ರೀಸನ್ ನಮ್ಮ ಗಣೇಶ್ ಸರ್ ಅವರು ಎಷ್ಟು ಸಪೋರ್ಟ್ ಮಾಡಿರಂದ್ರೆ ಅದು ಹೇಳೋಕ್ಕಾಗ್ತಿಲ್ಲ. ಅದರಲ್ಲೂ ನಮ್ಮ ಟೀಚರ್ಸ್, ನಮ್ಮ ಪೇರೆಂಟ್ಸ್ ಎಲ್ಲರೂ ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ರು. ಗಣೇಶ್ ಸರ್ ಅಂತೂ ಎಲೈಟ್ ಬ್ಯಾಚ್ ಅಲ್ಲಿ ಮಾಡಿ ಸಂಜೆ ಎಕ್ಸಾಮ್ ಮಾಡಿ ನಮ್ಮ ಮನೆಯವರಿಗೆ ಫ್ರೀಯಾಗಿ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟು ನಮಗೆ ಫುಲ್ ಪ್ರಿಪರೇಷನ್ ಮಾಡಿ ಹೆಲ್ಪ್ ಮಾಡಿ. ಹಾಗೆ ನಮ್ಮ ಟೀಚರ್ಸ್ ಮಾಡೆಲ್ ಪೇಪರ್ಸ್, ರಿವಿಷನ್ಸ್, ಕ್ಲಾಸಸ್, ಎಕ್ಸ್ಟ್ರಾ ಕ್ಲಾಸಸ್, ನಮ್ಮ ಡೌಟ್ಸ್ ಎಲ್ಲರನ್ನು ಕ್ಲಿಯರ್ ಮಾಡಿ ಹಾಗೆ ನಮಗೆ ಭರವಸೆ ತುಂಬಿ ಎಕ್ಸಾಮ್ ದಿನನೂ ಬೆಳಗ್ಗೆನೂ ಒಂದು ಧೈರ್ಯ ತುಂಬಿ ಹಿಂಗೆ ಅಟೆಂಪ್ಟ್ ಮಾಡು, ಟೆನ್ಷನ್ ತಗೊಂಡ್ಬೇಡ ಹಿಂಗಂದ್ರೆ ಹೇಳಿ ಧೈರ್ಯ ತುಂಬಿ ತುಂಬಾ ಹೆಲ್ಪ್ ಮಾಡಿದ್ರು. ಹಾಗೆ ನಮ್ಮ ಪೇರೆಂಟ್ಸ್ ಸ್ಟಾರ್ಟಿಂಗ್ ಇಂದ ನಮ್ಗೆ ತುಂಬಾ ಸಪೋರ್ಟ್ ಮಾಡಿರ. ಓದಕ್ಕೆ ಎಂತರ ಬೇಕು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿರ. ಹಾಗೆ ನಾನು ತುಂಬಾ ಖುಷಿಯಾಗಿದ್ದೆ ಇವತ್ತು. 596 ಮಾರ್ಕ್ ಅಂದ್ರೆ ಇನ್ಸ್ಕೊಂಡೇ ಇರಲಿಲ್ಲ ಸ್ಟಾರ್ಟಿಂಗ್ ಕಾಲೇಜಿಗೆ ಬರ್ಬೇಕಾದ್ರೆ ಸ್ಟೇಟ್ ರ್ಯಾಂಕ್ ಎಲ್ಲ ಬರುತ್ತಂದೇಳಿ. ಥ್ಯಾಂಕ್ ಯು ಮೈ ಡಾಲ್ ಟೀಮ್ ಜನತೆಗೆ ಧನ್ಯವಾದಗಳು. ಪತ್ರಿಕೋಸ್
ಅಲ್ಲ ಲಾಸ್ಟಿಗೆ ಒಂದು ಇದು ಮಾತಾಡಿದ್ರೆ ಸರಿ ಆಗ್ತಲ್ಲ. ಹೌದು ಸರಿಯಾದ ಈ ವಿಡಿಯೋ ಎಲ್ಲ ಹಾಕಿದರೆ ಹಾಂ ಸರಿ. ಒಂದು ಸರಿ ಸರಿಯಾದ. ತುಂಬ ಖುಷಿಯಲ್ಲಿ ಹೆಮ್ಮಾಡಿ ಅವರಿಗೆ ಬನ್ನಿ ಬನ್ನಿ ಅಮ್ಮ ಸರಿ ಬನ್ನಿ ಆಯ್ತು ನಾನು ಟೈಮ್ಸ್ ಆಫ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಶ್ಮಿ. ನಾನು ಜನತಾ ಇಂಡಿಪೆಂಡೆಂಟ್ PU ಕಾಲೇಜಲ್ಲಿ ಓದ್ತಿದ್ದೆ. ನನಗೆ ಈಗ ಸೆಕೆಂಡ್ PUC ರಿಸಲ್ಟಲ್ಲಿ 598 ಬಂದಿತ್ತು. ಸ್ಟೇಟ್ ಸೆಕೆಂಡ್ ರ್ಯಾಂಕ್, ಉಡುಪಿ ಡಿಸ್ಟ್ರಿಕ್ಟಲ್ಲಿ ಫಸ್ಟ್ ರ್ಯಾಂಕ್. ನನಗೆ ಈ ಮಾರ್ಕ್ ತಗೊಂಬಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ರು, ಮನೆಯವರು ಮತ್ತು ಜನತಾ ಕಾಲೇಜಿನವರು ಎಲ್ಲರೂ ಸಪೋರ್ಟ್ ಮಾಡಿದ್ರು. ಮತ್ತು ಜನತಾ ಕಾಲೇಜಲ್ಲೂ ತುಂಬ ಒಳ್ಳೆ ಎಜುಕೇಷನ್ ಇತ್ತು. ಹಾಗೆ ನನಗೆ NCERT ಅದನ್ನೆಲ್ಲ ಓದೋಕ್ಕೆ ಅವ್ರು ಹೆಲ್ಪ್ ಮಾಡಿದ್ರು, ಟಿಕ್ ಹಾಕಿ ಕೊಟ್ಟಿದ್ರು, ಎಲ್ಲ ಹೆಲ್ಪ್ ಮಾಡಿದ್ರು. ನನಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೆ. ಯಾವುದಕ್ಕೆ ಪ್ರಿಪೇರ್ ಆಗಿದೆ ನೀವು ಎಕ್ಸಾಮಿಗೆ?
ನಾನು ಎಕ್ಸಾಮಿಗೆ ಅಂದರೆ ಫಸ್ಟಿಗೆ ಒಂದು 2-3 ಅವರ್ಸ್ ಓದ್ತಿದ್ದೆ. ಲಾಸ್ಟಿಗೆ ಒಂದು 2-3 ಮಂತ್ಸ್ ಇರುವಾಗ 5 hours 6 hours ಓದಿದೆ ಎಲ್ಲದು ಸಬ್ಜೆಕ್ಟ್. ಆದರೆ ಲ್ಯಾಂಗ್ವೇಜ್ ಓದಿರಲಿಲ್ಲ, ಲಾಸ್ಟಿಗೆ ಕವರ್ ಮಾಡಿದೆ. ಫಸ್ಟ್ ಕೋರ್ ಸಬ್ಜೆಕ್ಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡೆ. ಅದಾದ ನಂತರ ರಿವಿಷನ್ ಮಾಡಿದೆ. ಈಗ ಮನೆಯವರು ಮತ್ತು ಶಿಕ್ಷಕರು ಯಾವ ರೀತಿ ನೀವು ಸಪೋರ್ಟ್ ಮಾಡಿದ್ರಿ? ಮನೆಯವರಂದರೆ ನಂಗೆ ಅಮ್ಮ ಹಂಗೆ ಇಷ್ಟು ಕಷ್ಟ ತೆಗಿಕಂದಳಿ ಅಂತ ಹೇಳಿಲ್ಲ, ಪಾಸ್ ಸಾಕದಲ್ಲಿ ಹೇಳಿದ್ರು. ಯಾರು ಒಳ್ಳೆ ಸಪೋರ್ಟ್ ಮಾಡಿದ್ರು. ಮತ್ತು ನನ್ನಮ್ಮ ಗೌರ್ಮೆಂಟ್ ಸ್ಕೂಲ್ ಟೀಚರ್, ಅಪ್ಪ ಬಿಸ್ನೆಸ್ ಮ್ಯಾನ್. ಮತ್ತು ನಮಗೆ ಜನತಾ ಕಾಲೇಜಲ್ಲೂ ಹಾಗೆ ಒಳ್ಳೆ ಸಪೋರ್ಟ್ ಮಾಡಿದ್ರು. ಮತ್ತು ಟೀಚರ್ಸ್ನೆಲ್ಲ ಕರೆಸಿ ಲಾಸ್ಟಿಗೆ MCQsನ್ನೆಲ್ಲ ಮಾಡಿ ತುಂಬ ಹೆಲ್ಪ್ ಮಾಡಿದ್ರು. ನಾನೆಲ್ಲ ಕ್ಲಾಸಿಗೆ ಬಂದಿದ್ದೆ. ಫ್ಯೂಚರಲ್ಲಿ ಏನಕ್ಕೆ? ಫ್ಯೂಚರಲ್ಲಿ ನಾನು MSc BSc ಮಾಡಿ ಗೌರ್ಮೆಂಟ್ ಲೆಕ್ಚರ್ ರೆಡಿ ಮಾಡಿದೆ. 26ರ ದ್ವಿತೀಯ PUC ವಾರ್ಷಿಕ ಫಲಿತಾಂಶದಲ್ಲಿ ಕುಂದಾಪುರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಜನತಾ ಪದವಿ ಪೂರ್ವ ಕಾಲೇಜು ಹೆಮ್ಮಾಡಿ ಶಿಕ್ಷಣದಲ್ಲಿ ಕ್ರಾಂತಿ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ ಕಳೆದ ಒಂದು 3 ಶೈಕ್ಷಣಿಕ ಅವಧಿಯಲ್ಲಿ 100ಕ್ಕೆ 100 ಫಲಿತಾಂಶನ ಕೊಟ್ಕೊಂಡು ಬಂದು, ಹಾಗೆ ಈ ಒಂದು 4ನೇ ಒಂದು ಶೈಕ್ಷಣಿಕ ಅವಧಿಯಲ್ಲಿ ರಾಜ್ಯ ಮಟ್ಟದ ಹಲವಾರು ರ್ಯಾಂಕ್ಗಳು, ಅದರಲ್ಲೂ ಪ್ರತಿಷ್ಠಿತವಾದ ವಿಜ್ಞಾನ ವಿಭಾಗದಲ್ಲಿ 600 ಅಂಕಗಳಿಗೆ 598 ಅಂಕಗಳನ್ನು ನಮ್ಮ ವಿದ್ಯಾರ್ಥಿನಿ ರಶ್ಮಿ ತಂದುಕೊಟ್ಟಿದ್ದಾಳೆ. ಅಂತ ಹೇಳಿದರೆ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್, ಕೇವಲ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಮಾತ್ರವಲ್ಲದೆ ರಾಜ್ಯಕ್ಕೆ ತೃತೀಯ, ರಾಜ್ಯಕ್ಕೆ 4ನೇ ರ್ಯಾಂಕ್ ವಿಜ್ಞಾನ ವಿಭಾಗದಲ್ಲಿ, ಅದೇ ರೀತಿ ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ 4ನೇ ರ್ಯಾಂಕ್, ರಾಜ್ಯಕ್ಕೆ 5ನೇ ರ್ಯಾಂಕ್, ಇವೆಲ್ಲ ರ್ಯಾಂಕ್ಗಳನ್ನು ನಮ್ಮ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗೆ ಈ ಒಂದು ಶೈಕ್ಷಣಿಕ ಅವಧಿಯಲ್ಲಿ ತಂದುಕೊಟ್ಟಿದ್ದಾರೆ. ನಮಗೆ ಈ ಸಂಸ್ಥೆಗೆ ರಿಸಲ್ಟ್ಸನ್ನು ಕೊಟ್ಟಂಥ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ, ಹಾಗೆ ಹಗಲು ರಾತ್ರಿಯಿಂದ ಶ್ರಮಿಸಿದಂಥ ನನ್ನೆಲ್ಲ ಉಪನ್ಯಾಸಕ ವೃಂದದವರಿಗೂ, ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ, ಹಾಗೆ ಅದರಲ್ಲೂ ಮುಖ್ಯವಾಗಿ ನಾವೇನು ಒಂದು ಕಾಳಜಿನ ಇಟ್ಕೊಂಡು ನಮ್ಮ ಮಕ್ಕಳನ್ನು ಒಂದು ದ್ವಿತೀಯ PUCಯಲ್ಲಿ ಒಳ್ಳೆ ರಿಸಲ್ಟ್ಸ್ ಕೊಡಬೇಕಂತ ಹೊರಟಿದ್ದೇವೆ, ಅದಕ್ಕೆ ಪೂರಕವಾಗಿ ನಮ್ಮ ಪೋಷಕರು ಇದ್ದವರು ಎಲ್ಲರಿಗೂ ನಮ್ಮ ಸಂಸ್ಥೆ ಪರವಾಗಿ ಧನ್ಯವಾದ ಹೇಳಲು ಇಷ್ಟಪಡ್ತೀನಿ. ಅದೇ ರೀತಿ ಈಗ ನಾವು ಹೇಳ್ತೇವೆ ಮುಂಚೊಂದು ದಿನ ಇತ್ತು ಕಾರ್ಕಳ, ಮಂಗಳೂರು ಅನ್ನುವಂಥ ಶಿಕ್ಷಣ ಕ್ರಾಂತಿ ಮಾಡ್ತಾಯಿದೆ ಅಂತ ಹೇಳ್ಕೊಂಡು. ಇಲ್ಲ, ಖಂಡಿತವಾಗಿ ಹೇಳ್ತೀನಿ, ನಮ್ಮ ಕುಂದಾಪುರ ಬೈಂದೂರು ತಾಲೂಕಲ್ಲಿ ಶಿಕ್ಷಣ ಕ್ರಾಂತಿ ಆಗ್ತದೆ. ಆ ಶಿಕ್ಷಣ ಕ್ರಾಂತಿಗೆ ಪೂರಕ ಎನ್ನುವಂತೆ ಇವತ್ತು ರಶ್ಮಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿ ತೋರಿಸಿದ್ದಾಳೆ. ಯಾಕಂತ ಹೇಳಿದರೆ ರಾಜ್ಯದಲ್ಲಿ 2ನೇ ರ್ಯಾಂಕ್ ಅಂತ ಹೇಳಿದರೆ ಅದು ದೊಡ್ಡ ಉತ್ಕೃಷ್ಟವಾದ ಸಾಧನೆ. ಹಾಗೆ ಮುಂಬರುವ ದಿನಗಳಲ್ಲಿ ಈಗ ನಮ್ಮದೇನು CET ಮತ್ತು NEET ರಿಸಲ್ಟ್ಸ್ಗಳಿದ್ದಾವೆ, ಖಂಡಿತವಾಗಿ ಒಂದು ಬೆಸ್ಟ್ ರಿಸಲ್ಟ್ಸನ್ನು ನಮ್ಮ ಸಂಸ್ಥೆ ಕೊಡ್ತದೆ. ಹಾಗೆ ಈ ಹಿಂದೆ ಸ್ವಲ್ಪವನ್ನು ಅವಲೋಕನೆ ಮಾಡಿದರೆ ನಮ್ಗೆ ಗೊತ್ತಿದೆ, ಕಳೆದ ಒಂದು ತಿಂಗಳ ಹಿಂದಷ್ಟೇ ಬಂದಂಥ ಕಂಪನಿ ಸೆಕ್ರೆಟರಿ ಫೌಂಡೇಶನ್ ಎಕ್ಸಾಮಿನೇಷನಲ್ಲಿ ಉಡುಪಿ ಜಿಲ್ಲೆಗೆ ಸರಿಸುಮಾರು 44 ವಿದ್ಯಾರ್ಥಿಗಳಲ್ಲಿ 42 ವಿದ್ಯಾರ್ಥಿಗಳು ತೆರಗಡೆ ಆಗಿದ್ದರು. JEE ಮೇನ್ಸಲ್ಲಿ ಒಂದು 4ರಿಂದ 5 ವಿದ್ಯಾರ್ಥಿಗಳು 98ರಿಂದ 99% ತಗೊಂಡು ಹೋಗಿದ್ದಾರೆ. ಅದೇ ರೀತಿ JEE BRಕಲ್ಲಿ ಸುಜಲ್ ತೋಳ 98+ ಪರ್ಸೆಂಟೈಲ್, UCD ಎಕ್ಸಾಮಿನೇಷನಲ್ಲಿ ಆಲ್ ಇಂಡಿಯಾ ಲೆವೆಲ್ 179th ರ್ಯಾಂಕ್, ಹೀಗೆ ಹಲವಾರು ರ್ಯಾಂಕ್ಗಳನ್ನು ಕೊಟ್ಟಂಥ ಸಂಸ್ಥೆಯನ್ನು ಜನತಾ ಪದವಿ ಪೂರ್ವ ಕಾಲೇಜು ಮಾಡಿ, ಹಾಗೆ ಈ ಒಂದು ರಿಸಲ್ಟ್ಸ್ಗೆ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ.